ವರದಕ್ಷಿಣೆ ಕಿರುಕುಳಕ್ಕೆ ಮದುವೆಯಾಗಿ ಒಂದೇ ತಿಂಗಳಿಗೆ ನವವಧು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ದುರಂತ ಸಂಭವಿಸಿದೆ. ಗಾನವಿ ಆತ್ಮಹತ್ಯೆ ಮಾಡಿಕೊಂಡ ನವವಧು 40 ಲಕ್ಷ ಖರ್ಚು ಮಾಡಿ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿದ್ದ ಗಾನವಿ ತಂದೆ ಶಶಿಕುಮಾರ್ ಇದೀಗ ಮಗಳನ್ನ ಕಳ್ಕೊಂಡು ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ. ಮದುವೆಯಾಗಿ ಒಂದೇ ವಾರಕ್ಕೆ ಗಾನವಿ ಪತಿ ಸೂರಜ್ ಹಾಗೂ ಕುಟುಂಬದಿಂದ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿಬಂದಿದೆ. ಮದುವೆಯಾಗಿ ಒಂದೇ ವಾರಕ್ಕೆ ವರದಕ್ಷಿಣೆ ತರದೇ ಇದ್ರೆ ಮನೆಗೆ ಸೇರಿಸಲ್ಲ ಅಂತ ಪತಿಯ ಕುಟುಂಬ ಹೇಳಿದೆಯಂತೆ. ಈ ಹಿನ್ನೆಲೆ ತವರು ಮನೆಗೆ ಗಾನವಿಯನ್ನ ಕರೆದುಕೊಂಡು ಬಂದಿದ್ದಾರೆ ತಂದೆ ಶಶಿಕುಮಾರ್. ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯ ಬಿ ಚನ್ನಸಂದ್ರದ ತವರು ಮನೆಯಲ್ಲಿ ವಿಷವನ್ನ ಸೇವಿಸಿದ್ದಂತಹ ಯುವತಿ ಏನಿದ್ದಾಳೆ ಗಾನವಿ, ಆಕೆ ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಯಲ್ಲಿ ಹೋರಾಟವನ್ನು ನಡೆಸುತ್ತಿದ್ದಾಳೆ. ಐಸಿಯುನಲ್ಲಿ ಆಕೆ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾಳೆ. ಪತಿ ಸೂರಜ್ಗೆ ಕರೆ ಮಾಡಿ ವಿಷಯ ತಿಳಿಸಲು ಶಶಿಕುಮಾರ್ ಯತ್ನಿಸಿದ್ದಾರೆ. ಈ ವೇಳೆ ಸೂರಜ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿರುವ ಹಿನ್ನೆಲೆಯಲ್ಲಿ ರಾಮಮೂರ್ತಿ ನಗರ ಠಾಣೆಯಲ್ಲಿ ಸೂರಜ್ ತಾಯಿ ಜಯಂತಿ, ಅಣ್ಣ ಸಂಜಯ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಿನ್ನೆ ಅದಾದಮೇಲೆ ನಾವಿಲ್ಲಿ ಹಾಸ್ಪಿಟಲ್ ಕರ್ಕೊಂಡ್ಬಂದ್ವಿ. ಇಲ್ಲಿಂದ MLC ಆಯಿತು, ಪೊಲೀಸರು ನೋಟಿಫಿಕೇಶನ್ ಇತ್ತು ಮತ್ತು ಪೊಲೀಸರು ಬಂದು ಇಲ್ಲಿ ಮಾಜರ್ ಮಾಡಿ ಹೋದರು. ಅದಾದಮೇಲೆ ನಮ್ಮನ್ನು ಕರೆದು ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಸೊ ಕಂಪ್ಲೇಂಟ್ ಆಗಿದೆ, FIR ಆಗಿದೆ ಅವ್ರ ಮೇಲೆ. ಈ ಥರ ಏನು ನಡೆದಿದೆ ಅದೆಲ್ಲ, ಯಾಕಂದರೆ ಹುಡುಗಿ ಅದನ್ನೆಲ್ಲ ಬಂದು ಅವರ ತಂದೆ ಹತ್ರ ಮತ್ತು ಅವರ ತಾಯಿ ಹತ್ರ ಎಲ್ಲ ಹೇಳಿದ್ದಾಳೆ. ಅಂದರೆ ನಾನು ಚಿಕ್ಕಪ್ಪ ಆಗಬೇಕು. ಸೊ ಅವ್ರ ಹತ್ರ ಎಲ್ಲ ಹೇಳಿದಾಗ ಆ ಹುಡುಗಿ ಏನೇನು ಹೇಳಿದ್ಲು ಅದೇ ರೀತಿ, ಮತ್ತು ಇವರು ಅವ್ರ ಮನೆಗೆಲ್ಲ ಹೋಗಿದ್ರು. ನಮ್ಮ ಅಣ್ಣ ಎಕ್ಸ್ಪ್ಲೇನ್ ಮಾಡ್ದಂಗೆ ಅವ್ರ ಮನೆಗೆಲ್ಲ ಹೋದಾಗ ಅಲ್ಲೇನು ನಡೀತು ಇನ್ಸಿಡೆಂಟು ಎಲ್ಲ ಹೇಳಿ ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಅದು FIR ಆಗಿದೆ ಸರ್ ಈಗ. ಸೊ ಡಾಕ್ಟರ್ ಬಂದ್ಬಿಟ್ಟು ಹುಡುಗಿ ಕಂಡೀಷನ್ನು ಆಲ್ಮೋಸ್ಟ್ ಕ್ರಿಟಿಕಲ್ ಇದೆ ಸರ್. ತುಂಬ ಇನ್ನೋಸೆಂಟ್ ಸರ್ ಹುಡುಗಿ. ಪಾಪ ಆ ಹುಡುಗಿ ಥರ ಆಗಿರೋದು ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ತಡೆಯೋಕ್ಕಾಗ್ತಿಲ್ಲ ಸರ್. ಈಗ ಏನಾಗಿದೆ, ಅವ್ರ ಮೇಲೆ ಏನು ಆರೋಪ ಸರ್? ನಾನು ಹುಡುಗಿ ಚಿಕ್ಕಪ್ಪ. ನಮ್ಮ ಹುಡುಗಿನ ವಿದ್ಯಾರಣ್ಯಪುರದಲ್ಲಿ ಸೂರಜ್ ಅನ್ನೋ ಹುಡುಗನಿಗೆ ಅರೇಂಜ್ ಮ್ಯಾರೇಜ್ ಮಾಡಿದ್ವಿ. ಮದುವೆ ಅವರೇ ಮಾಡಿಕೊಂಡ್ರು. ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿದ್ವಿ. ಅವ್ರು ನಮಗೆ ರಿಸೆಪ್ಷನ್ ಒಂದು ಮಾಡಿಕೊಡಿ ಅಂತ ಕೇಳಿದರು. ಸುಮಾರು ಒಂದು 40-50 ಲಕ್ಷ ಖರ್ಚು ಮಾಡಿ ಅವ್ರಿಗೆ ರಿಸೆಪ್ಷನ್ ಮಾಡಿದ್ವಿ ಪ್ಯಾಲೇಸ್ ಗ್ರೌಂಡಲ್ಲಿ. ಮತ್ತು ಮದುವೆ ಆಗಿದ್ದು ಬಂದು ಅಕ್ಟೋಬರ್ 29ಕ್ಕೆ. ಅಕ್ಟೋಬರ್ 29 ಮದುವೆ ಆಗಿ ನೆಕ್ಸ್ಟ್ ಡೇನೇ ಅವ್ರ ಮನೆಗೆ ಕಳಿಸ್ಕೊಟ್ವಿ. ಅವ್ರ ಮನೆಗೆ ಹೋಗಿದ್ದ ದಿನದಿಂದ ಇವತ್ತಿನ ತನಕ ಅವಳು ನೆಮ್ಮದಿಗೆ ಸರ್. ಸಿಕ್ಕಾಪಟ್ಟೆ ಟಾರ್ಚರ್. ಏನು ಟಾರ್ಚರ್ ಅಂದರೆ, ನಿನ್ನ ಹತ್ರ ಎಷ್ಟು ಒಡವೆ ಇದೆ, ಯಾವಾಗ ತೊಗೊಬರ್ತೀಯಾ, ನಿನ್ನ ಹೆಸ್ರಲ್ಲಿ ಏನು ಆಸ್ತಿ ಇದೆ, ಅದನ್ನು ಯಾವಾಗ ತೊಗೊಬರ್ತೀಯ. ಮತ್ತು ಅವರಿಬ್ಬರ ಮಧ್ಯೆ ಇವತ್ತಿನ ತನಕ ಗಂಡ ಹೆಂಡತಿ ಸಂಬಂಧನೇ ಇರಲಿಲ್ಲ. ಅದು ಇಂಪಾರ್ಟೆಂಟ್. ಅವಳು ಕೇಳಿದಾಳೆ, ಅದನ್ನು ನೀನು ಯಾಕೆ ಕೇಳ್ತೀಯ, ನನ್ನ ಇಷ್ಟ ಅಲ್ಲ, ನೀನು ಯಾವಾಗ ಇದೆಲ್ಲ ತೊಗೊಬರ್ತೀಯ, ನಾನು ಆಗ ಯೋಚನೆ ಮಾಡ್ತೀನಿ. ಅಲ್ಲಿ ತನಕ ನಮ್ಮ ತಾಯಿ ಹೇಳಿದ್ದಾರೆ, ನನ್ನ ನಿನ್ನ ಸಂಬಂಧ ಇಷ್ಟೇ, ಇಲ್ಲ ಹೋಗ್ತೀಯಾ ಹೋಗು, ನಾನು ಇನ್ನೊಂದು ಮದುವೆ ಆಗ್ತೀನಿ. ರಿಸೆಪ್ಷನ್ ಆಗಿದೆ ಅವಳ ಸರ್ ನವಂಬರ್ 23ಕ್ಕೆ. ಅಂದರೆ ಮ್ಯಾರೇಜ್ ಆಗಿ 1 ಮಂತ್ ಆಗಿ 1 ಮಂತ್ ಆದಮೇಲೆ ರಿಸೆಪ್ಷನ್. ಅದು ಅವ್ರ ರಿಕ್ವೆಸ್ಟ್ ಮೇಲೆ ಡೇಟ್, ಆ ಡೇಟ್ಗೆ ಮಾಡಿಕೊಟ್ರು. ಅವ್ರು ಹೆಂಗೆ ಕೇಳಿದಾರೋ ಹಂಗೆ ಮಾಡಿಕೊಟ್ಟಿದ್ವಿ. ಮದುವೆ ಅವರು ಮಾಡಿದ್ದಾರೆ. ನಾವು ನಮ್ಮ ಕಡೆಯಿಂದ ಏನು ಬೇಕೋ ಅವ್ರು ಏನು ಡಿಮ್ಯಾಂಡ್ ಇಟ್ಟಿದ್ರು ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ದೀವಿ. ಸೆಕೆಂಡ್ ಕಮ್ ಬಿಗ್ ರೂಟ್ ಅದು. ಅಂದರೆ ಮದುವೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವ್ರು ಏನು ನಿಮ್ಮ ಹತ್ರ ಕೇಳಿರಲಿಲ್ಲ? ಇಲ್ಲ, ಹಾಗೇನು ಕೇಳಿರಲಿಲ್ಲ ಸರ್. ಮದುವೆ ಆದಮೇಲಿಂದ ಶುರು ಆಗಿದ್ದು. ಮದುವೆ ಆದಮೇಲೆ ಶುರು ಆಗಿದ್ದು. ಅವತ್ತಿಂದ ಆ್ಯಕ್ಚುಲಿ ಶ್ರೀಲಂಕಾ ಹನಿಮೂನ್ ಅಂತ ಶ್ರೀಲಂಕಾ ಪ್ಯಾಕೇಜ್ ಮಾಡ್ಕೊಂಡು 10 ಡೇಸಿಗೆ ಮಾಡ್ಕೊಂಡು ಹೋಗಿದ್ದು. ಇವತ್ತು ಬರಬೇಕಿತ್ತು ಅವ್ರು ರಿಟರ್ನ್. ಸಂಡೇನೇ ರಿಟರ್ನ್ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಅರ್ಲಿಯಾಗಿ 5 ಡೇಸಿಗೆ ಕರ್ಕೊಬಂದಿದ್ದಾರೆ. ಏನಕ್ಕೆ ಕರ್ಕೊಬಂದಿದ್ದಾನೆ ಅಂತ ಇವರು 22nd ಹೋಗಿದ್ದಾರೆ. ಸಂಡೇ ಅವರು ಈವ್ನಿಂಗ್ ಬಂದಿದ್ದಾರೆ. ಬಂದಮೇಲೆ ತಾಯಿಗೆ ಕಾಲ್ ಮಾಡಿದ್ದಾರೆ. ಸೊ ತಂದೆ ತಾಯಿ ಜೊತೆಲಿ ಒಂದು ಇಬ್ಬರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಏನಕ್ಕೆ ಈ ಥರ ಮಾಡ್ತಿದ್ಯಾ, ಯಾಕೆ ಬಂದಿದ್ದು ಅಂತ ಕೇಳಿದ್ದಾರೆ. ಅದಕ್ಕೆ ಅವನು ಏನೂ ರೆಸ್ಪಾಂಡ್ ಮಾಡಿಲ್ಲ. ರೆಸ್ಪಾಂಡ್ ಮಾಡದೆ ಇವ್ರಿಗೆ ಬಾಯಿಗೆ ಬಂದಂಗೆ ಬೈದು ಮನೆಯಿಂದ ಆಚೆ ಹೋಗಿ, ಏನಕ್ಕಿದ್ದೀರ ಅಂತ ಕರ್ಕೊಂಡೋಗಿ ನಿಮ್ಮ ಮದುವೆ ಬೇಡ ನನಗೆ
ಆ ಥರ ಮಾತಾಡಿ ಆಗ ಇವ್ರು ಏನು ಮಾಡಿದ್ದಾರೆ, ಕರ್ಕೊಂಡು ವಾಪಸ್ ಬಂದಮೇಲೆ ಅವಳು ನಿನ್ನೆ ಈ ಥರ ಮಾಡಿಕೊಂಡು ಹಾಸ್ಪಿಟ್ಲ್. ಡಾಕ್ಟ್ರು ಓಕೆ. ನಿಮ್ಮ ಹೆಸರು ಸರ್? ನೀವು ಹುಡುಗಿಗೆ? ನನ್ನ ಹೆಸರು ಬಾಬು, ಹುಡುಗಿಗೆ ಚಿಕ್ಕಪ್ಪ ಆಗ್ತೀನಿ. ನೀವು ಮಾತಾಡ್ತೀವಿ. ಟೈಮ್ಲೈನ್ ಕನ್ನಡ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತನ್ನು ನೀಡಲು ಕೂಡಲೇ ಈ ನಂಬರ್ಗೆ ಕರೆ ಮಾಡಿ.